ದೊಡ್ಡಬಳ್ಳಾಪುರ ತಾಲೂಕಿನ ಕನ್ನಡ ಪಕ್ಷ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಮತ್ತೆ ಛಲವಾದಿ ಮಹಾಸಭಾ, ಕರ್ನಾಟಕ ರಾಜ್ಯ ರೈತ ಸಂಘ, ಶಿವರಾಜ್ ಕುಮಾರ್ ಸೇನಾ ಸಮಿತಿ, ಕನ್ನಡ ಜಾಗೃತ ಪರಿಷತ್ತು ಮತ್ತು ಇನ್ನೂ ಹಲವಾರು ಸಂಘಟನೆಗಳ ಎಲ್ಲ ನನ್ನ ಒಡನಾಡಿಗಳೇ, ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಎಲ್ಲ ಸಂಘಟನೆಗಳ ಒಕ್ಕೂಟ ಮತ್ತು ಕನ್ನಡ ಪಕ್ಷದ ನೇತೃತ್ವದಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಆದಂಥ ಡಾಕ್ಟರ್ ಮಹೇಶ್ ಜೋಶಿರವರ ಏನು ಅವರ ಸರ್ವಾಧಿಕಾರಿ ಧೋರಣೆ ಇದೆ, ಅವರ ಉದ್ದಟತನ ಇದೆ, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಾವೇರಿ ಸಮ್ಮೇಳನ ಮತ್ತು ಮಂಡ್ಯ ಸಮ್ಮೇಳನದಲ್ಲಿ ಎಷ್ಟು ಅವ್ಯವಹಾರಗಳು ನಡೆದಿದ್ದಾವೆ, ಎಷ್ಟು ದುಡ್ಡು ನುಂಗಿ ನೀರು ಕುಡಿದಿದ್ದಾರೆ, ಮತ್ತು ಇದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಹೋದಂಥ ಸಾಹಿತಿಗಳನ್ನ, ಕಲಾವಿದರನ್ನ ಮತ್ತು ಹೋರಾಟಗಾರರನ್ನ ಅವ್ರನ್ನ ಭಯ ಹಿಡಿಸಿ ಅವರ ಸದಸ್ಯತ್ವನೇ ಕಿತ್ತಾಕುವಂಥ ಒಂದು ಹೀನ ಸ್ಥಿತಿಗೆ ಈ ಮಹೇಶ್ ಜೋಶಿ ಅಂತಕ್ಕಂಥ ಮುನುವಾದಿ ಇವತ್ತು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ಇದು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೇ ಸುಮಾರು 110 ವರ್ಷಗಳ ಹಿಂದೆನೇ ನಮ್ಮ ಅವತ್ತಿನ ಮೈಸೂರು ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ರಾಜ್ಯದ ನೆಲ, ಜಲ, ಭಾಷೆ, ಬದುಕು, ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪದ ಇವೆಲ್ಲವೂ ಸಹ ಉಳಿಬೇಕು ಅಂತಂತೇಳಿ ಕಳೆದ 110 ವರ್ಷಗಳ ಹಿಂದೆನೇ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಈ ಒಂದು ಸ್ಥಾಪನೆ ಮಾಡಿದ್ರು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅನೇಕ ದಿಗ್ಗಜರು, ಅನೇಕ ವಿದ್ವಾಂಸರು, ಅನೇಕ ಸಾಹಿತಿಗಳು, ಅನೇಕ ಹೋರಾಟಗಾರರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಯಾವುದೇ ಚ್ಯುತಿ ಬರ್ದಂಗೆ ಇದುವರೆಗೂ ಸಹ ನಡ್ಕೊಂಡ್ಬರ್ದಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮಹೇಶ್ ಜೋಶಿ ಅಂತಕ್ಕಂಥ ಒಬ್ಬ ಭ್ರಷ್ಟ, ಒಬ್ಬ ಮನುವಾದಿ ಇವತ್ತು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬಾರ್ದಂಥ ಒಂದು ಅವ್ಯವಹಾರಗಳನ್ನೆಲ್ಲ ಮಾಡಿ ಇವತ್ತು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದೊಡ್ಡ ಕಳಂಕ ತಂದಿರತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈತನ ಮೇಲೆ ಸಹಕಾರ ಸಂಘಗಳ ಅವರ ಒಂದು ಮುಖ್ಯಸ್ಥರನ್ನ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಮೇಲೆ ಒಂದು ನಿಯೋಗನ ರಚನೆ ಮಾಡಿ ಇವನ ಹಿಂದೆ ಏನೇನು ಅವ್ಯವಹಾರ ನಡೆದಿದ್ವು ಅದನ್ನೆಲ್ಲ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇವನು ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಮೇಲೆ ಆಗಿರ್ತಕ್ಕಂಥ ಏನು ಅವ್ಯವಹಾರ ಭ್ರಷ್ಟಾಚಾರದ ಆರೋಪ ಮಾಡ್ದಿದ್ದಾರೆ ಅವೆಲ್ಲವೂ ಸುಳ್ಳು, ಹಂಗಾಗಿ ಈ ತನಿಖೆಯನ್ನು ಸ್ಥಗಿತಗೊಳಿಸ್ಬೇಕು ಅಂತ ಹೇಳ್ತಾನೆ. ಆದರೆ ಕೋರ್ಟ್ ಚೀಮಾರೆ ಯಾಕೆ ಇಲ್ಲ, ಯಾವುದೇ ಕಾರಣಕ್ಕೂ ಇದು ನಡಿಬೇಕು, ಹಂಗೇನಾದ್ರೂ ತಪ್ಪಿಲ್ಲದೆ ಇದ್ದರೆ ನೀವು ಅದನ್ನು ನಿರಪರಾಧಿ ಆಗ್ತೀರಿ, ಹಂಗಾಗಿ ನಾವು ಇದನ್ನು ತಡೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಆ ಚೀಮಾರಿಯನ್ನು ಕೋರ್ಟ್ ಹೇಳ್ತಾರೆ. ಇವನಿಗೇನಾದ್ರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಗೌರವ ಮತ್ತು ಈ ರಾಜ್ಯದ ಬಗ್ಗೆ ಮಾನ ಮರ್ಯಾದೆ, ಕನ್ನಡಿಗರ ಬಗ್ಗೆ ಏನಾದರೂ ಕಿಂಚಿತ್ತಾದ್ರೂ ಇವನಿಗೆ ಈ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಗೌರವ ಇದ್ದಿದ್ರೆ ಅವತ್ತನೇ ಕೂಡಲೇ ರಾಜೀನಾಮೆ ಕೊಟ್ಟು ಇವನು ಈಚೆಗೆ ಬರಬೇಕಾಗಿತ್ತು. ಇವನು ಮೊಂಡ ಇವನು. ಹಂಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಸಾಹಿತಿಗಳು, ಸಿ ಕೆ ರಾಮೇಗೌಡರು ಇರ್ಬೋದು, ಸುನಂದ ಜಯರಾಮ್ರವರು, ಪಂಚಗೆರೆ ಜಯಪ್ರಕಾಶ್ ಅವರು, ಜಾಣಗೆರೆ ವೆಂಕಟರಾಮಯ್ಯನವರು, ಡಾಕ್ಟರ್ ಕೆ ಮರಳು ಸಿದ್ದಪ್ಪನವರು, ಇಂಥ ಅನೇಕ ಜನ ದಿಗ್ಗಜರು ಇವನ್ನ ಅವ್ಯವಹಾರ ಭ್ರಷ್ಟಾಚಾರ ತಡೆಗಟ್ಟಲಿಕ್ಕೆ ಒಂದು ನಿರಂತರವಾದ ಚಳುವಳಿ ಹೋರಾಟಗಳನ್ನ ಬರ್ತಾ ಇದ್ದಾರೆ. ಅದೇ ರೀತಿ ಮುಂದಿನ 3ನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ಮಟ್ಟದ ಇಡೀ ರಾಜ್ಯಾದ್ಯಂತ ಒಂದು ಸಭೆಯನ್ನು ಕರೆದಿದ್ದಾರೆ. ಅದರ ಪೂರ್ವಕವಾಗಿ ಇವತ್ತು ನಾವು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಸಂಘಟನೆಯರು ಸೇರಿ ಈ ಮಹೇಶ್ ಜೋಶಿ ಅಂತಕ್ಕಂಥ ಭ್ರಷ್ಟನ್ನ ಈ ಕೂಡಲೇ ಕಿತ್ತಾಕಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು
ಪತ್ರ ಚಳುವಳಿಯನ್ನು ನಾವು ಇವತ್ತು ಮಾಡ್ತಾ ಇದ್ವಿ ಇಲ್ಲಿಂದಾನೆ. ಈಗಾಗಲೇ ನಾವೆಲ್ಲರೂ ಸಹ ಏನು ನಾವು ಸದಸ್ಯರಿದ್ದೀವಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಈ ಕೂಡಲೇ ಮುಖ್ಯಮಂತ್ರಿಗಳು ಇವನ್ನ ಅಮಾನತ್ನಲ್ಲಿ ಇಡಬೇಕು, ಮತ್ತು ಆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಬ್ಬ ಆಡಳಿತಾಧಿಕಾರಿಯನ್ನು, ಒಬ್ಬ ನಿವೃತ್ತ ಮೂರ್ತಿ ಅಂತಕ್ಕಂಥ ಒಬ್ಬ ಆಡಳಿತಾಧಿಕಾರಿಗಳು, ಮತ್ತು ಕನ್ನಡದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಮೇಧಾವಿಯನ್ನು ಆ ಒಂದು ದೊಡ್ಡ ಸಂಸ್ಥೆಗೆ ನೇಮಕ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಇವನು ಹಿಂಗೆ ಬಿಟ್ಟರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ದುಡ್ಡು. ಇವನು ಹೋಗ್ಬಿಟ್ಟು ಕೋರ್ಟ್ಗೆಲ್ಲ ಖರ್ಚು ಮಾಡ್ತಾ ಇದ್ರೆ ಅದು ನಮ್ಮ ದುಡ್ಡು ಮತ್ತು ಸಾಹಿತ್ಯ ಪರಿಷತ್ತಿನ ದುಡ್ಡು. ಇಂಥ ದುಡ್ಡನ್ನು ಕೊಳ್ಳೆ ಹೊಡಿಲಿಕ್ಕೆ ಮತ್ತು ಅದೇ ದುಡ್ಡಿನಲ್ಲಿ ಇವನು ಕೋರ್ಟ್ನಲ್ಲಿ ಕೆಲಸ ಏನು ಖರ್ಚು ಮಾಡಲಿಕ್ಕೆ ಇವನು ಯಾರು ಅಧಿಕಾರ ಕೊಟ್ಟರು? ಹಂಗಾಗಿ ಇವತ್ತು ಎಲ್ಲರೂ ಒಂದಾಗಬೇಕಾಗಿದೆ. ಅಷ್ಟೇ ಅಲ್ಲದೆ ಇವತ್ತು ಭಾಳ ನೋವಾಗ್ತೈತೆ, ಇಲ್ಲಿನ ಸ್ಥಳೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಇವತ್ತು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿದೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲಿದೆ, ಇವರೆಲ್ಲರೂ ಸಹ ನಾವೇ ಎಲ್ಲ ಆಯ್ಕೆ ಮಾಡಿದ್ದು ಅಂದ್ಕೊಳ್ಳಿ. ಅವ್ರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರೋದು ನಿಜವಾಗೂ ಭಾಳ ನೋವಿನ ಸಂಗತಿ. ಇವತ್ತು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಅವರೆಲ್ಲ ಬಂದು ಪಾಲ್ಗೊಳ್ಬೇಕಾಗಿತ್ತು, ಮುಂದೆ ಪಾಲ್ಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮುಂದೆ ಇಂಥ ಪತ್ರ ಚಳುವಳಿಯಲ್ಲಿ ತಾವು ಎಲ್ಲ ಬಂದು ತಮ್ಮ ಮಡುವಂತಿಕೆನ ಬಿಟ್ಟು ನಮ್ಮ ಜೊತೆಯಲ್ಲಿ ಸೇರಿಸ್ಕೋಬೇಕು. ಈ ಭ್ರಷ್ಟನ್ನು ಏನು ಈ ಮಹೇಶ್ ಜೋಶಿ ಅಂತಕ್ಕಂಥ ಮನುವಾದಿಯನ್ನು ಹೊರಗಟ್ಟುವಂಥ ಕೆಲಸನ ನಾವು ನೀವೆಲ್ಲ ಸೇರಿಕೊಂಡು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.